ಸಾಕಷ್ಟು ಜನಕ್ಕೆ ಅದರ ಒಂದು ಎಕ್ಸಾಕ್ಟ್ ಸಿಂಪ್ಟಮ್ಸ್ ಏನು ಅಕ್ಯುರೇಟ್ ಆಗಿ ಗೊತ್ತಾಗ್ತಾ ಇರೋದಿಲ್ಲ. ಸೊ ಸಿಂಪ್ಟಮ್ಸ್ ಬಂದು ಏನು ಡಾಕ್ಟರ್? ಮೇಡಮ್, ಗುದದ್ವಾರದಲ್ಲಿ ಯಾವುದೇ ಒಂಥರ ಮಾಂಸಖಂಡ ಹೊರಗಡೆ ಬಂದು ಒಳಗೋದ್ರೆ, ಗುದದ್ವಾರದಲ್ಲಿ ನೋವಾದರೆ, ಗುದದ್ವಾರದಲ್ಲಿ ಉರಿ ಆದರೆ, ರಕ್ತ ಹೋದಾಗ, ಮೋಷನ್ ಪಾಸ್ ಮಾಡೋದಕ್ಕೆ ಪ್ರೆಷರ್ ಆಗಿದಾಗ, ಮೋಷನ್ ಪಾಸ್ ಮಾಡಿದಾಗ ಇನ್ಕಂಪ್ಲೀಟ್ ಆಗೋದ್ರೆ, ಮೋಷನ್ ಪಾಸ್ ಮಾಡಿದಾಗ ತುಂಬ ಹೊತ್ತು ವಾಶ್ರೂಮಲ್ಲಿ ಕೂತ್ಕೊಳ್ಳೋದು, ಅಂದರೆ 10 ಮಿನಿಟ್ಸ್ಗಿಂತ ಹೆಚ್ಚು ವಾಶ್ರೂಮಲ್ಲಿ ಕೂತ್ಕೊಳ್ಳೋದು, ಮತ್ತು ಬೇದಿ ಆದಾಗ, ಮತ್ತು ಬೇದಿನಲ್ಲಿ ಗೊಣ್ಣೆ ಹೋದಾಗ, ಹೊಟ್ಟೆ ನೋವು ಬಂದಾಗ, ಸಣ್ಣ ಆದಾಗ, ಹೊಟ್ಟೆ ಹಸಿವು ಕಡಿಮೆ ಆದಾಗ, ರಕ್ತ ಬ್ಲ್ಯಾಕ್ ಕಲರ್ ಹೋದಾಗ, ರಕ್ತದಲ್ಲಿ ಬ್ಲೀಡಿಂಗ್ ಆದಾಗ, ಇವೆಲ್ಲವೂ ಇದ್ದರೆ ಕೂಡಲೇ ನುರಿತ ತಜ್ಞರ ಹತ್ರ ಬಂದರೆ ಒಳ್ಳೇದು ಮೇಡಮ್. ಓಕೆ, ಸೊ ಡಾಕ್ಟರ್, ಪೈಲ್ಸ್ ಅಂದ್ರೆ ಏನು, ಸಿಂಪ್ಟಮ್ಸ್ ಏನು, ಎಲ್ಲವನ್ನ ಕೂಡ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಟ್ಟಿದ್ದೀರಾ. ಬಟ್ ಕಾರಣ ಏನು, ರೀಸನ್ ಏನು ಅಂತ ನೋಡಿದ್ರೆ ಏನ್ ಹೇಳ್ತೀರಾ ಮೇಡಮ್? ನೀವು ಇಂಟ್ರಡಕ್ಷನ್ ಕೊಡ್ಬೇಕಾದ್ರೆ ಹೇಳ್ತಿದ್ರಿ ಇತ್ತೀಚಿನ ದಿನಗಳಲ್ಲಿ ಲೈಫ್ ಸ್ಟೈಲ್ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ ಅಂತ, ಕರೆಕ್ಟಾ? ಸೊ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಅಂದರೆ ಮಲಬದ್ಧತೆ, ಅಂದರೆ ಕಾನ್ಸ್ಟಿಪೇಷನ್. ಮಲಬದ್ಧತೆಯೇ ಮೂಲ ಕಾರಣ ಎಲ್ಲ ಕಾಯಿಲೆಗಳಿಗೂ ಗುದದ್ವಾರದಲ್ಲಿ ಮತ್ತು ಗುದದ್ವಾರದಿಂದ ಮೇಲೆ. ಇನ್ನು ಮಲಬದ್ಧತೆ ಯಾಕಾಗತ್ತೆ? ಸುಮಾರು 72% ಜನ ಇಂಡಿಯಾದಲ್ಲಿ ಲೈಫ್ ಸ್ಟೈಲ್ ಕಾನ್ಸ್ಟಿಪೇಷನ್ ಅಂತ, ಅಂದರೆ ನಿದ್ದೆ ಮಾಡಲ್ಲ, ನೀರು ಕುಡಿಯಲ್ಲ, ನಾರು ತಿನ್ನಲ್ಲ, ಆಮೇಲೆ ಹೆಚ್ಚಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಇರಲ್ಲ, ಒಂದೇ ಕಡೆ ಕೂತು ಕೆಲಸ ಮಾಡ್ತಿರ್ತಾರೆ, ಸೆಡೆಂಟ್ರಿ ಲೈಫ್ ಸ್ಟೈಲ್, ಅಂದರೆ ತುಂಬ ಹೊತ್ತು ಕೂತು ಒಂದೇ ಕಡೆ ಇರೋದು, ದಟ್ ಇಸ್ ಕಾಲ್ಡ್ ಅಸ್ ನ್ಯೂ ಸ್ಮೋಕಿಂಗ್ ಅಂತ. ಸೊ ಆಮೇಲೆ ಸ್ಮೋಕ್ ಮಾಡೋದು, ಆಲ್ಕೋಹಾಲ್ ತೊಳೋದು, ಇದೆಲ್ಲ ಲೈಫ್ ಸ್ಟೈಲ್ ಕಾನ್ಸ್ಟಿಪೇಷನ್. ಸೊ ಇವೆಲ್ಲ ಲೈಫ್ ಸ್ಟೈಲಿಂದ ಬರೋ ಕಾಯಿಲೆಗಳು. ಎರಡನೇದು, ಇಂಡಿಯಾದಲ್ಲಿ ಸುಮಾರು 22% ಜನಕ್ಕೆ ಮಲಬದ್ಧತೆ ಇದೆ, ಕಾನ್ಸ್ಟಿಪೇಷನು, ವಿಚ್ ಹ್ಯಾಸ್ ಟು ಬಿ ಟ್ರೀಟೆಡ್, ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಲೈಫ್ ಸ್ಟೈಲು ಬದಲಾವಣೆ ಮಾಡಿಕೊಂಡ್ರೆ ಸಾಕು. ಬಟ್ ಈ 22% ಜನ ಇದ್ದಾರಲ್ಲ, ಇವರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಮಾತ್ರ ಆ ಮಲಬದ್ಧತೆ ವಾಸಿಯಾಗೋದು.